ವಾಯುವ್ಯ ಸಂಹಿತ ಪೂರ್ವಖಂಡ. ಪ್ರಯಾಗದಲ್ಲಿ ಋಷಿಗಳಿಂದ ಸಮ್ಮಾನಿತರಾದ ಸೂತ ಪುರಾಣಿಕರಿಂದ ಕಥೆಯ ಆರಂಭ. ವಿದ್ಯಾಸ್ಥಾನಗಳ ಹಾಗೂ ಪುರಾಣಗಳ ಪರಿಚಯ. ವಾಯು ಸಂಹಿತೆಯ ಪ್ರಾರಂಭ. ವ್ಯಾಸರು ಹೇಳುತ್ತಾರೆ, ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರದ ಕಾರಣನು, ಪ್ರಕೃತಿ ಪುರುಷರ ಈಶ್ವರನು, ಪ್ರಮಥ ಗಣ ಪುತ್ರದ್ವಯ ಹಾಗೂ ಉಮಾಸಹಿತನು ಆ ಭಗವಾನ್ ಶಿವನಿಗೆ ನಮಸ್ಕಾರಗಳು. ಅವನ ಶಕ್ತಿಯು ತುಲನೆ ಇಲ್ಲ. ಅವನ ಐಶ್ವರ್ಯ ಸರ್ವತಾ ವ್ಯಾಪಕವಾಗಿದೆ. ಸ್ವಾಮಿತ್ವ ಮತ್ತು ವಿಭುತ್ವ ಅವನ ಸ್ವಭಾವವೆಂದು ಹೇಳಲಾಗಿದೆ. ಆ ವಿಶ್ವಸ್ರಷ್ಟ ಸನಾತನ ಆಜನ್ಮ ಅವಿನಾಶಿ ಮಹಾನ್ ದೇವ ಮಂಗಳಮಯ ಪರಮಾತ್ಮ ಶಿವನಿಗೆ ನಾವು ಶರಣು ಹೋಗುತ್ತೇವೆ. ಧರ್ಮಕ್ಷೇತ್ರವಾದ ಮಹಾನ್ ತೀರ್ಥವಾದ ಗಂಗಾ ಯಮುನಿಯ ಸಂಗಮವಾದ ಬ್ರಹ್ಮಲೋಕಕ್ಕೆ ದಾರಿಯಾದ ಆ ಪ್ರಯಾಗದಲ್ಲಿ ಶುದ್ಧ ಹೃದಯವುಳ್ಳ ಸತ್ಯವ್ರತ ಪಾರಾಯಣ ಮಹಾ ತೇಜಸ್ವಿ ಹಾಗೂ ಮಹಾನುಭಾವರಾದ ಮುನಿಗಳು ಒಂದು ಮಹಾಯಜ್ಞವನ್ನು ಆಯೋಜಿಸಿದ್ದರು. ಕ್ಲೇಶರಹಿತ ಕರ್ಮವನ್ನು ಮಾಡುವ ಆ ಮಹಾತ್ಮರ ಯಜ್ಞದ ಸಮಾಚಾರವನ್ನು ಕೇಳಿ ನಿಪುಣ ಕಥಾವಾಚಕರು, ತ್ರಿಕಾಲವೆತ್ತರು, ಉತ್ತಮ ನೀತಿಯನ್ನು ತಿಳಿದವರು, ಕ್ರಾಂತದರ್ಶಿಗಳು ಆದ ವಿದ್ವಾನ್ ಪೌರಾಣಿಕ ಶಿರೋಮಣಿ ಸೂತರು ಅಲ್ಲಿಗೆ ಬಂದರು. ಸೂತ ಪುರಾಣಿಕರು ಬಂದಿರುವುದನ್ನು ನೋಡಿ ಮುನಿಗಳ ಮನಸ್ಸು ಸಂತೋಷದಿಂದ ಅರಳಿತು. ಅವರು ಸೂತರಲ್ಲಿ ಮಧುರವಾದ ಮಾತುಗಳನ್ನಾಡುತ್ತಾ ಅವರನ್ನು ಯಥಾಯೋಗ್ಯವಾಗಿ ಪೂಜಿಸಿದರು. ಮುನಿಗಳು ಮಾಡಿದ ಪೂಜೆಯನ್ನು ಸ್ವೀಕರಿಸಿ ಸೂತ ಪುರಾಣಿಕರು ಅವರ ಪ್ರೇರಣೆಯಿಂದ ತನಗಾಗಿ ಮೀಸಲಿಟ್ಟ ಉಪಯುಕ್ತ ಆಸನವನ್ನು ಸ್ವೀಕರಿಸಿದರು. ಆಗ ಮಹರ್ಷಿಗಳು ಅನುಕೂಲ ವಚನಗಳಿಂದ ಅವರನ್ನು ಸತ್ಕರಿಸುತ್ತಾ ಅವರ ಮುಂದೆ ಇಂತೆಂದರು. ಋಷಿಗಳು ಹೇಳಿದರು, ಶಿವಭಕ್ತ ಶಿರೋಮಣಿ ಮಹಾಬುದ್ಧಿವಂತ ಮಹಾನುಭಾವರಾದ ರೋಮಹರ್ಷಣರೇ, ತಾವು ಸರ್ವಜ್ಞರಾಗಿದ್ದು ನಮ್ಮ ಮಹಾ ಸೌಭಾಗ್ಯದಿಂದಲೇ ಇಲ್ಲಿಗೆ ಆಗಮಿಸಿರುವಿರಿ. ನಿಮಗೆ ತಿಳಿದಿರುವ ಯಾವುದೇ ಮಾತು ಮೂರು ಲೋಕಗಳಲ್ಲಿಯೂ ಇಲ್ಲ. ತಾವು ಭಾಗ್ಯವಶದಿಂದ ನಮಗೆ ದರ್ಶನ ಕೊಡಲೆಂದೇ ಇಲ್ಲಿಗೆ ಬಂದಿರುವಿರಿ. ಆದ್ದರಿಂದ ಈಗ ನಮ್ಮ ಕಲ್ಯಾಣವನ್ನು ಮಾಡದೆ ತಾವು ಇಲ್ಲಿಂದ ವ್ಯರ್ಥವಾಗಿ ಹೋಗಬಾರದು. ಅದಕ್ಕಾಗಿ ನೀವು ನಮಗೆ ಬೇಗನೆ ಅತ್ಯಂತ ಶ್ರವಣೀಯವೂ ಉತ್ತಮ ಕತೆ ಮತ್ತು ಜ್ಞಾನದಿಂದ ಕೂಡಿದುದು ವೇದಾಂತದ ಸಾರಸ್ವದಿಂದ ಸಂಪನ್ನವಾದ ಪವಿತ್ರ ಪುರಾಣವನ್ನು ಕೇಳಿರಿ. ವೇದಾದಿಗಳು ಮುನಿಗಳು ಈ ಪ್ರಕಾರ ಪ್ರಾರ್ಥಿಸಿದಾಗ ಸೂತ ಪುರಾಣಿಕರು ಮಧುರವೂ ನ್ಯಾಯಯುಕ್ತವೂ ಆದ ಶುಭ ವಚನಗಳಿಂದ ಅವರಿಗೆ ಹೀಗೆ ಉತ್ತರಿಸಿದರು. ಸೂತ ಪುರಾಣಿಕರು ಹೇಳುತ್ತಾರೆ, ಮಹರ್ಷಿಗಳೇ, ತಾವು ನನ್ನನ್ನು ಸತ್ಕರಿಸಿ ನನ್ನ ಮೇಲೆ ಕೃಪೆ ಮಾಡಿರುವಿರಿ. ಇಂತಹ ಸ್ಥಿತಿಯಲ್ಲಿ ತಮ್ಮಿಂದ ಪ್ರೇರಿತನಾಗಿ ನಾನು ನಿಮ್ಮ ಮುಂದೆ ಮಹರ್ಷಿಗಳಿಂದ ಸಮ್ಮಾನಿತ ಪುರಾಣವನ್ನು ಚೆನ್ನಾಗಿ ಪ್ರವಚನ ಮಾಡದೆ ಹೇಗೆ ಇರಬಲ್ಲೆ? ಈಗ ನಾನು ಮಹಾದೇವನಿಗೆ, ಪಾರ್ವತೀದೇವಿಗೆ, ಕುಮಾರಸ್ಕಂದ ಗಣೇಶರಿಗೆ, ನಂದಿ ಹಾಗೂ ಸತ್ಯವತಿ ನಂದನ ಸಾಕ್ಷಾತ್ ಭಗವಾನ್ ವ್ಯಾಸರಿಗೆ ನಮಸ್ಕಾರ ಮಾಡಿ ಶಿವತತ್ವದ ಜ್ಞಾನ ಸಾಗರವಾದ ಭೋಗ ಮೋಕ್ಷಗಳನ್ನು ಮೋಕ್ಷರೂಪಿ ಫಲವನ್ನು ಕೊಡುವ ಸಾಕ್ಷಾತ್ ಸಾಧನವಾದ ಪರಮ ಪವಿತ್ರ ವೇದ ತುಲ್ಯ ಪುರಾಣದ ಕಥೆಯನ್ನು ಹೇಳುವೆನು. ವಿದ್ಯೆಯ ಎಲ್ಲಾ ಸ್ಥಾನಗಳನ್ನು, ಪುರಾಣಗಳ ಸಂಖ್ಯೆಯನ್ನು ಮತ್ತು ಅವುಗಳ ಉತ್ಪತ್ತಿಯನ್ನು ವಿವರಣೆಯನ್ನೂ ಮಾಡುವೆನು. ನೀವೆಲ್ಲರೂ ನನ್ನಿಂದ ಈ ವಿಷಯಗಳನ್ನು ಗಮನವಿಟ್ಟು ಕೇಳಿರಿ. 6 ವೇದಾಂಗಗಳು, 4 ವೇದಗಳು, ಮೀಮಾಂಸ, ವಿಸ್ತೃತ ನ್ಯಾಯಶಾಸ್ತ್ರ, ಪುರಾಣ ಮತ್ತು ಧರ್ಮಶಾಸ್ತ್ರ ಇವು 14 ವಿದ್ಯೆಗಳಾಗಿವೆ. ಇವುಗಳ ಜೊತೆಗೆ ಆಯುರ್ವೇದ, ಧರ್ಮವೇದ, ಗಂಧರ್ವವೇದ ಹಾಗೂ ಉತ್ತಮ ಅರ್ಥಶಾಸ್ತ್ರ ಇವುಗಳನ್ನು ಎಣಿಸಿದರೆ
ಈ ವಿದ್ಯೆಗಳು 18 ಆಗುತ್ತದೆ. ಈ 18 ವಿದ್ಯೆಗಳ ಮಾರ್ಗಗಳು ಒಂದಕ್ಕೊಂದು ಭಿನ್ನವಾಗಿವೆ. ಇವೆಲ್ಲದರ ನಿರ್ಮಾತ ತ್ರಿಕಾಲದರ್ಶಿ ವಿದ್ವಾನ್ ಸಾಕ್ಷಾತ್ ಭಗವಾನ್ ಶೂಲಪಾಣಿಯಾಗಿರುವನು ಎಂದು ಶ್ರುತಿ ಹೇಳುತ್ತದೆ. ಸಮಸ್ತ ಜಗತ್ತಿನ ಸ್ವಾಮಿ ಆ ಭಗವಾನ್ ಶಿವನಿಗೆ ಪ್ರಪಂಚವನ್ನು ಸೃಷ್ಟಿಸುವ ಇಚ್ಛೆ ಉಂಟಾದಾಗ ಅವನು ಮೊಟ್ಟ ಮೊದಲು ತನ್ನ ಸನಾತನ ಪುತ್ರ ಬ್ರಹ್ಮನನ್ನು ಉತ್ಪನ್ನ ಮಾಡಿದನು. ತನ್ನ ಆ ಪ್ರಥಮ ಪುತ್ರ ವಿಶ್ವಯೋನಿ ಬ್ರಹ್ಮದೇವರಿಗೆ ಪರಮೇಶ್ವರ ಶಿವನು ಜಗತ್ತಿನ ಸೃಷ್ಟಿಯ ಜ್ಞಾನವನ್ನು ಪಡೆಯಲಿಕ್ಕಾಗಿ ಮೊದಲು ಈ ಎಲ್ಲಾ ವಿದ್ಯೆಗಳನ್ನು ಕೊಟ್ಟನು. ಅನಂತರ ಶಿವನು ಪಾಲನೆ ಮಾಡಲಿಕ್ಕಾಗಿ ಭಗವಾನ್ ಶ್ರೀಹರಿಯನ್ನು ನಿಯುಕ್ತಗೊಳಿಸಿ ಅವನಿಗೆ ಜಗತ್ತಿನ ರಕ್ಷಣೆಗಾಗಿ ಶಕ್ತಿಯನ್ನು ಕರುಣಿಸಿದನು. ಆ ಭಗವಾನ್ ವಿಷ್ಣುವು ಬ್ರಹ್ಮದೇವರಿಗೂ ಪಾಲಕನಾಗಿದ್ದಾನೆ. ಬ್ರಹ್ಮದೇವರು ವಿದ್ಯೆಯನ್ನು ಪ್ರಾಪ್ತ ಮಾಡಿಕೊಂಡು ಪ್ರಜಾ ಸೃಷ್ಟಿಯ ವಿಸ್ತಾರ ಕಾರ್ಯದಲ್ಲಿ ತೊಡಗಿದಾಗ ಅವರು ಸಮಸ್ತ ಶಾಸ್ತ್ರಗಳಲ್ಲಿ ಮೊದಲಿಗೆ ಪುರಾಣಗಳನ್ನೇ ಸ್ಮರಿಸಿದರು ಮತ್ತು ಅವುಗಳನ್ನೇ ಪ್ರಕಾಶಕ್ಕೆ ತಂದರು. ಪುರಾಣಗಳು ಪ್ರಕಟವಾದ ಬಳಿಕ ಅವರ 4 ಮುಖಗಳಿಂದ 4 ವೇದಗಳು ಪ್ರಾದುರ್ಭವಿಸಿದವು. ಮತ್ತೆ ಅವರ ಮುಖದಿಂದಲೇ ಎಲ್ಲ ಶಾಸ್ತ್ರಗಳು ಪ್ರವೃತ್ತಿಯಾಯಿತು. ದ್ವಾಪರ ಯುಗದಲ್ಲಿ ಭಗವಾನ್ ಶ್ರೀಹರಿಯು ಸತ್ಯವತಿಯ ಗರ್ಭದಿಂದ ಅರುಣಿಯಿಂದ ಅಗ್ನಿಯು ಪ್ರಕಟವಾಗುವಂತೆ ಪ್ರಕಟನಾದನು. ಆಗ ಅವನ ಹೆಸರು ಶ್ರೀಕೃಷ್ಣ ಎಂದಿತ್ತು. ಮುನಿವರ್ಯರೇ, ಶ್ರೀಕೃಷ್ಣ ದ್ವಾಪಾಯನವರು ವೇದಗಳನ್ನು ಸಂಕ್ಷೇಪಗೊಳಿಸಿ ಅವನ್ನು 4 ವಿಭಾಗವಾಗಿ ವಿಂಗಡಿಸಿದರು. ಹೀಗೆ 4 ಭಾಗಗಳಲ್ಲಿ ವೇದಗಳ ವ್ಯಾಸ ಮಾಡಿದ್ದರಿಂದ ಅವರು ಲೋಕದಲ್ಲಿ ವೇದವ್ಯಾಸ ಎಂಬ ಹೆಸರಿನಿಂದ ವಿಖ್ಯಾತರಾದರು. ಇದೇ ರೀತಿಯಲ್ಲಿ ಅವರು ಪುರಾಣಗಳನ್ನು ಸಂಕ್ಷಿಪ್ತಗೊಳಿಸಿ 4 ಲಕ್ಷ ಶ್ಲೋಕಗಳಲ್ಲಿ ಸೀಮಿತಗೊಳಿಸಿದರು. ಇಂದು ಕೂಡ ದೇವಲೋಕದಲ್ಲಿ ಪುರಾಣಗಳ ವಿಸ್ತಾರ 100 ಕೋಟಿ ಶ್ಲೋಕಗಳಲ್ಲಿದೆ. ದ್ವಿಜರು 6 ಅಂಗಗಳು ಮತ್ತು ಉಪನಿಷತ್ತುಗಳ ಸಹಿತ 4 ವೇದಗಳನ್ನು ತಿಳಿದಿದ್ದರು. ಪುರಾಣಗಳನ್ನು ತಿಳಿಯದಿದ್ದರೆ ಅವರು ಶ್ರೇಷ್ಠ ವಿದ್ವಾಂಸನು ಆಗಲಾರನು. ಇತಿಹಾಸ ಮತ್ತು ಪುರಾಣಗಳಿಂದ ವೇದದ ವಾಕ್ಯ ಮಾಡಬೇಕು. ಕಡಿಮೆ ಜ್ಞಾನವಿದ್ದು ಪೌರಾಣಿಕ ಜ್ಞಾನದಿಂದ ಶೂನ್ಯವಾದ ಪುರುಷನಿಗೆ ಇವನು ನನ್ನ ಮೇಲೆ ಪ್ರಹಾರ ಮಾಡುವನು ಎಂದು ಯೋಚಿಸಿ ವೇದಗಳು ಹೆದರುತ್ತವೆ. ಸರ್ಗ, ಪ್ರತಿಸರ್ಗ, ವಂಶ, ಮನ್ವಂತರ, ವಂಶಾನುಚರಿತ ಇವು ಪುರಾಣಗಳ 5 ಲಕ್ಷಣಗಳು. ದೊಡ್ಡ ಸಣ್ಣ ಭೇದದಿಂದ ಪುರಾಣಗಳು 18 ಎಂದು ಹೇಳಲಾಗಿದೆ. 1 ಬ್ರಹ್ಮಪುರಾಣ, 2 ವಿಷ್ಣು ಪುರಾಣ, 3 ಪದ್ಮಪುರಾಣ, 4 ಶಿವಪುರಾಣ, 5 ಭಾಗವತ ಪುರಾಣ, 6 ಭವಿಷ್ಯ ಪುರಾಣ, 7 ನಾರದ ಪುರಾಣ, 8 ಮಾರ್ಕಂಡೇಯ ಪುರಾಣ, 9 ಅಗ್ನಿ ಪುರಾಣ, 10 ಬ್ರಹ್ಮವೈವರ್ತ ಪುರಾಣ, 11 ಲಿಂಗ ಪುರಾಣ, 12 ವಾರಹ ಪುರಾಣ, 13 ಸ್ಕಂದ ಪುರಾಣ, 14 ವಾಮನ ಪುರಾಣ, 15 ಕೂರ್ಮ ಪುರಾಣ, 16 ಮತ್ಸ್ಯ ಪುರಾಣ, 17 ಗರುಡ ಪುರಾಣ, 18 ಬ್ರಹ್ಮಾಂಡ ಪುರಾಣ. ಇದು ಪುರಾಣಗಳ ಪವಿತ್ರ ಕ್ರಮವಾಗಿದೆ. ಇದರಲ್ಲಿ ಶಿವಪುರಾಣವು 4ನೆಯದಾಗಿದೆ. ಅದು ಶಿವನಿಗೆ ಸಂಬಂಧವಿದ್ದು ಎಲ್ಲ ಮನೋರಥಗಳ ಸಾಧಕವಾಗಿದೆ. ಈ ಗ್ರಂಥದ ಶ್ಲೋಕ ಸಂಖ್ಯೆ 1,00,000ವಾಗಿದೆ ಹಾಗೂ ಇದು 12 ಸಂಹಿತೆಗಳಿಂದ ವಿಭಕ್ತವಾಗಿದೆ. ಇದನ್ನು ಸಾಕ್ಷಾತ್ ಭಗವಾನ್ ಶಿವನೇ ನಿರ್ಮಿಸಿರುವನು. ಇದರಲ್ಲಿ ಧರ್ಮವು ಪ್ರತಿಷ್ಠಿತವಾಗಿದೆ. ವೇದವ್ಯಾಸರು ಈ 1,00,000 ಶ್ಲೋಕಗಳುಳ್ಳ ಶಿವಪುರಾಣವನ್ನು ಸಂಕ್ಷಿಪ್ತಗೊಳಿಸಿ 24,000 ಶ್ಲೋಕಗಳನ್ನಾಗಿ ಮಾಡಿದರು. ಇದರಲ್ಲಿ 7 ಸಂಹಿತೆಗಳಿವೆ. ಮೊದಲನೆಯದು ವಿದ್ಯೇಶ್ವರ ಸಂಹಿತೆ, 2ನೆಯದು ರುದ್ರ ಸಂಹಿತೆ, 3ನೆಯದು ಶತರುದ್ರ ಸಂಹಿತೆ, 4ನೆಯದು ಕೋಟಿ ರುದ್ರ ಸಂಹಿತೆ, 5ನೆಯದು ಉಮಾ ಸಂಹಿತೆ, 6ನೆಯದು ಕೈಲಾಸ ಸಂಹಿತೆ, 7ನೆಯದು ವಾಯುವ್ಯ ಸಂಹಿತೆ. ಹೀಗೆ ಇದರಲ್ಲಿ 7 ಸಂಹಿತೆಗಳಿವೆ.
ವಿದ್ಯೇಶ್ವರ ಸಂಹಿತೆಯಲ್ಲಿ 2000, ರುದ್ರ ಸಂಹಿತೆಯಲ್ಲಿ 10,500, ಶತರುದ್ರ ಸಂಹಿತೆಯಲ್ಲಿ 2,180, ಕೋಟಿ ರುದ್ರ ಸಂಹಿತೆಯಲ್ಲಿ 2,240, ಉಮಾ ಸಂಹಿತೆಯಲ್ಲಿ 1,840, ಕೈಲಾಸ ಸಂಹಿತೆಯಲ್ಲಿ 1,240 ಮತ್ತು ವಾಯುವ್ಯ ಸಂಹಿತೆಯಲ್ಲಿ 4,000 ಶ್ಲೋಕಗಳಿವೆ.